ಎಲ್ಲವೋ ಏಡಿಯಾದ ವಾಲಿಯೇ, ಈ ದಿವಸ ಜೀವಗಳ್ಳನಂತೆ ಎಲ್ಲಿ ಅಡಗಿ ಕುಳಿತಿರುವೆ? ಬಾರೋ, ಧೈರ್ಯವಿದ್ದರೆ ನನ್ನೊಡನೆ ಯುದ್ಧವನ್ನು ಮಾಡಿ ಜಯಿಸು ನೋಡೋಣ. ಎಲ್ಲವೋ ಏಡಿ ಸುಗ್ರೀವ, ಬಾರಿ ಬಾರಿ ನನ್ನಿಂದ ಹೊಡೆತಗಳನ್ನು ತಿಂದು ಅವಮಾನಿತನಾದರೂ ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯ ಮದಾಂತ. ಸಮಾರಾಂಗಣ ಎಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವನು. ಬಾ, ಇಂದು ನಿನ್ನ ಆಯಸ್ಸು ಮುಗಿತೆಂದು ತಿಳಿ. ನಿನ್ನ ಅಂತಿಮ ಯಾತ್ರೆಗೋಸ್ಕರವಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಯುದ್ಧಕ್ಕೆ ಸಿದ್ಧನಾಗೋ ಮದಾಂತ. ಓ, ಸಿದ್ಧನಾಗು ಯುದ್ಧಕ್ಕೆ. ಹಾ, ಸಿದ್ಧನಾಗು. ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆದಿದ್ದೆ ಆದರೆ ನಿನ್ನನ್ನು ಇಲ್ಲೇ ಊತು ಬಿಡುವನು. ಹೋಗು, ಜೀವದಾನ ಮಾಡಿದ್ದೇನೆ ಎಂದು ತಿಳಿದು ಎಲ್ಲಾದರೂ ಬದುಕಿಕ ಹೋಗು. ಅಮ್ಮ, ಆಂಜನೇಯ, ಆಂಜನೇಯ. ಅಮ್ಮ, ಆಂಜನೇಯ, ಸಾಕಪ್ಪ ಸಾಕು. ಇವನ ಒಡೆತಗಳು ಸಾಕು, ಇವರ ಸಹವಾಸವೂ ಸಾಕು. ಅವರನ್ನು ಬಂದ ದಾರಿಯಲ್ಲೇ ಹಿಂತಿರುಗುವಂತೆ ತಿಳಿಸೋಣ. ಅಯ್ಯಯ್ಯಮ್ಮ. ಒಡೆಯ ಸುಗ್ರೀವ ರಾಜ, ಶಾಂತನಾಗು, ಶಾಂತನಾಗು. ಪ್ರಭು ಶ್ರೀರಾಮಚಂದ್ರ, ಏನಿ ವಿಷಮ ಪರೀಕ್ಷೆ ಸ್ವಾಮಿ? ಸುಗ್ರೀವರಾಜ, ಭಯಪಡಬೇಡ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಗ್ರಜ, ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಮಾತ್ರದಿಂದಲೇ ನನ್ನಲ್ಲಿ ನವಚೈತನ್ಯಗಳು ಉಂಟಾಗುತ್ತಿದೆ. ಹಾಗಾದರೆ ಇದು ವಿಜಯ ಮಾಲೆಯ ಸರಿ. ಕರಿ ವಾಲಿಯನ್ನು ಯುದ್ಧಕ್ಕೆ. ಕರಿಯಲೇ? ಎಲ್ಲವೋ ಏಡಿಯಾದ ವಾಲಿಯೇ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ನನ್ನೊಡನೆ ಗೆದ್ದೆನೆಂದು ಹಿರಿಯರಿಗೆ ಗೊತ್ತಿರುವೆ ಆ ಹದಮ. ಬಾರೋ, ಈಗ ಧೈರ್ಯವಿದ್ದರೆ ನನ್ನೊಡನೆ ಯುದ್ಧವನ್ನು ಮಾಡಿ ಜಯಿಸು ನೋಡೋಣ. ಎಲ್ಲವೋ ಹೇಳಿ, ಈಗ ತಾನೇ ನನ್ನಿಂದ ಹೊಡೆತಗಳನ್ನು ತಿಂದು ಅವಮಾನಿತನಾದರೂ ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆ ಆ ಮದಾಂತ. ನೀನು ಬಂದು ಪದೇ ಪದೇ ಯುದ್ಧಕ್ಕೆ ಕರೆಯುತ್ತಿರುವುದು ನೋಡಿದರೆ ನಿನ್ನ ಬೆಂಬಲಿಗರು ಯಾರೋ ಇರುವುದೆಂದು ತೋರುವುದು. ಮೊದಲು ಆ ಬೆಂಬಲಿಗರನ್ನು ಬರಮಾಡು. ಮೊದಲು ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವನು. ಎಲ್ಲವೋ ಏಡಿಯಾದ ವಾಲಿ, ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಬೆಂಬಲಿಗರ ವಿಚಾರ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ಯುದ್ಧಕ್ಕೆ.
ಹೂಡಿದವರು ಯಾರು? ನನ್ನ ಮುಂದೆ ಬಂದು ನಿಲ್ಲಬಾರದೆ. ನಾನು ಅಯೋಧ್ಯಾಪತಿಯಾದ ದಶರಥನ ಸುಪುತ್ರ ರಾಮಚಂದ್ರ. ಪ್ರಭು ಪರಮಾತ್ಮ, ಮೊರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವೇನು? ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ಪ್ರಭು? ಸೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಆದ್ದರಿಂದ ಮುಂದೆ ನಿಂತು ಬಾಣ ಪ್ರಯೋಗ ಮಾಡಬಾರದೆಂದು ತಿಳಿದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದೆ. ಪ್ರಭು ಪರಮಾತ್ಮ, ಕಪಿಗಳಾದ ನಮಗೆ ವಾವೇ ವರ್ಷಗಳಿಲ್ಲ ಎಂದು ಜ್ಞಾನಿಯಾದ ನಿಮಗೆ ತಿಳಿದಿಲ್ಲವೇ? ಅದಲ್ಲದೆ ಈ ಸುಗ್ರೀವನಿಗೆ ಸೌಖ್ಯ ಮಾಡಲು ಕಾರಣವೇನು ತಂದೆ? ವಾಲಿ, ದುಷ್ಟನಾದ ರಾವಣನು ನನ್ನ ಜಾನಕಿಯನ್ನು ಅಪಹರಣ ಮಾಡಿರುವನು. ಈಗ ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗಿರುವುದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಪ್ರಭು ರಾಮಚಂದ್ರ, ಈ ವಿಚಾರ ನನಗೆ ಮೊದಲೇ ತಿಳಿಸಿದ್ದರೆ ಆ ರಾವಣನ್ನು ಎಡೆಮುರಿದು ಕಟ್ಟಿ ಕ್ಷಣಾರ್ಧದಲ್ಲಿ ನಿಮ್ಮ ಪಾದಾರ್ವಗಳಿಂದ ಮೇಲೆ ಕೆಡುತ್ತಿದ್ದೆನು. ಈ ಕಾರ್ಯವು ಸುಗ್ರೀವನಿಂದಲೂ ಸಾಧ್ಯವೇ? ವಾಲಿ, ಭಯಪಡಬೇಡ, ಈಗಲೂ ಕಾಲ ಮಿಂಚಿಲ್ಲ. ನಿನಗೆ ಬದುಕುವ ಇಚ್ಛೆ ಇದ್ದರೆ ತಿಳಿಸು, ಬೇಡ ನನ್ನ ಪ್ರಭು. ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ರಾಮ ಬಾಣವು ಎಂದಿಗೂ ಹುಸಿಯಾಗಕೂಡದು. ಅದಲ್ಲದೆ ನನಗ ಬದುಕಲು ಆಸೆಯೂ ಇಲ್ಲ. ಆದರೆ ನನ್ನದೊಂದು ಮಾತು ನಡೆಸಿಕೊಡುವೆರಾ? ವಾಲಿ, ಏನೆಂಬುದನ್ನು ತಿಳಿಸು, ನಡೆಸುತ್ತೇನೆ. ಸಹೋದರ, ಶ್ರೀರಾಮನ ಕೃಪಾಶೀರ್ವಾದವನ್ನು ಪಡೆದ ನೀನೇ ಧನ್ಯ. ಅದಲ್ಲದೆ ನನ್ನ ಅಪರಾಧಗಳನ್ನು ಮನ್ನಿಸಿಬಿಡು. ಶ್ರೀರಾಮನಿಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಂಪೂರ್ಣ ಸಹಾಯಕನಾಗಿ ನಿಂತು ಕೃಪಾಶೀರ್ವಾದವನ್ನು ಪಡೆದು ನಮ್ಮ ಕಪಿಕುಲವನ್ನು ಉದ್ಧಾರ ಮಾಡು. ಪ್ರಭು ಪರಮಾತ್ಮ, ನನ್ನ ಪ್ರಾಣ ಊರ್ಧ್ವಮುಖವಾಗುತ್ತಿದೆ. ತಂದೆ, ನನಗೆ ಮೋಕ್ಷವನ್ನು ಕೊಡು. ಪರಮಾತ್ಮ, ನನಗೆ ಮೋಕ್ಷವನ್ನು ಕೊಡು. ಹಾ ಅಗ್ರಜ, ಆ ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ? ಆ ದೇವ, ನನ್ನ ತಂದೆಯನ್ನು ಸಂಹರಿಸಿದಕ್ಕೆ ಕಾರಣವೇನು? ಚಿಂತಿಸಬೇಡ ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಪಾಪ ಕಾರ್ಯಕ್ಕಾಗಿ ಪ್ರಾಯಶ್ಚಿತ್ತವನ್ನು ಪಡೆದನು. ನೀವುಗಳು ಚಿಂತಿಸಬೇಡಿರಿ. ಸುಗ್ರೀವರಾಜ, ನಿಮ್ಮಗ್ರಜನ ಅಂತ್ಯಕ್ರಿಯೆಯನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಲಕ್ಷ್ಮಣ, ನಾನು ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ನೆರವೇರಿಸಿ ಜಾಗೃತೆಯಾಗಿ ಹಿಂತಿರುಗಿ ಬಾ. ಹಾಗೆಯೇ ಆಗಲಿ ಅಗ್ರಜ. ಜೈ ಜೈ ರಾಮ ರೇ, ಜೈ ಜೈ ಸೀತಾ ರೇ. ಜೈ ಜೈ ರಾಮ ರೇ, ಜೈ ಜೈ ಸೀತಾ ರೇ. ರಾಮ ರೇ, ಜೈ ಜೈ ಸೀತಾ ರೇ. ರಾಮ ರೇ, ಜೈ ಜೈ ಸೀತಾ ರೇ. ಜೈ ಜೈ ರಾಮ ರೇ, ಜೈ ಜೈ ಸೀತಾ ರೇ. ಜೈ ಜೈ ರಾಮ ರೇ, ಜೈ ಜೈ ಸೀತಾ ರೇ. ದಶರಥನು ದೊಡ್ಡದು ಜನಿಸಿದ ಶ್ರೀಹರಿ. ದಶರಥನು ದೊಡ್ಡದು ಜನಿಸಿದ ಶ್ರೀಹರಿ. ಲೋಕವ ಬೆಳಗುವ ರಾಮ ರೇ. ಲೋಕವ ಬೆಳಗುವ ರಾಮ ರೇ. ಜೈ ಜೈ ರಾಮ ರೇ, ಜೈ ಜೈ ಸೀತಾ ರೇ. ಜೈ ಜೈ ರಾಮ ರೇ, ಜೈ ಜೈ ಸೀತಾ ರೇ. ಆಂಜನೇಯ, ಜಾಂಬವಂತ, ಅಂಗದ, ಶ್ರೀರಾಮನ ಕೃಪೆಯಿಂದ ವಾಲಿಯ ವಧಿಯಾಗಿ ನಮಗೆ ಒದಗಿದ್ದ ಸಂಕಷ್ಟಗಳೆಲ್ಲವೂ ನಿವಾರಣೆಯಾದವು. ನಡೆಯಿರಿ, ಇನ್ನು ಸ್ವಾಮಿಯ ಕಾರ್ಯದಲ್ಲಿ ತೊಡಗೋಣ.
ವಿಮೋಚನೆಗೈದು ಮಿದುಲೆಗೆ ಸಾಗಿದ ರಾಮರೇ. ಶಾಪ ವಿಮೋಚನೆಗೈದು ಮಿದುಲೆಗೆ ಸಾಗಿದ ರಾಮರೇ. ಸ್ವಯಂವರ ಸಭೆಯರು ಮರದನು ಮುರಿದು ಸ್ವಯಂವರ ಸಭೆಯರು ಅರನನು ಮುರಿದು ಮಿದುಲೆಗೆ ಸಾಗಿದ ರಾಮರೇ. ಸೀತೆಯ ವರೆಸಿದ ರಾಮರೇ. ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಜೈ ಜೈ ರಾಮ ಹರೇ ಜೈ ಸೀತಾ. ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬಂಬರಾನೆ ಕುಂಬಳ ತಾಚಿಯೇ ಬಂಬರಾನೆ ಕುಂಬಳ ತಾಚಿಯೇ ಅಂಬೋರ್ವಾಚಿ ಸೀತೆಯನ ತಾಂಬೇನೆ ಪರೆಯ ಅಂಬೋರ್ವಾಚಿ ಸೀತೆಯನ ತಾಂಬೇನೆ ಪರೆಯ ನಿಡುಮುಡಿ ಜಗನದೊಳಾಡುತ್ತೆ ನಿಡುಮುಡಿ ಜಗನದೊಳಾಡುತ್ತೆ ಪಡನಡುಮಿಗೆ ಬಲ್ಕೆ ಲೋಲಲೋಚನಯುಗಳು ಬಡನಡುಮಿಗೆ ಬಲ್ಕೆ ಲೋಲಲೋಚನ ಯುಗಳು ಕುಡಿಮಿಂಚಂ ಕೆದರಿರೆಸವಿ ಕುಡಿಮಿಂಚಂ ಕೆದರಿರೆಸವೇ ಬೆಡಗಿನಿ ಬಾರೆ ಏಕೆ ಮಾರಪತ್ತಾಕೆ ಬೆಡಗಿನಿ ಬಾರೆ ಏಕೆ ಮಾರ ಪತಾಕೆ ಬಾಲೆಂದು ಬಾಲೆ ಜಾನಕಿಯೇ ನೀಲ ಕುಂತಳೆಯೇ ಬಾಲೆಂದು ಬಾಲೆ ಜಾನಕಿಯೇ ನೀಲ ಕುಂತಳೆಯೇ ಬೋಲಲಾನೆ ಜಾನಕಿಯೇ ಸೀತಾ बोललाने जानकी लीलया अवलोके पेने बोललाने जानकी लीलया अवलोके पेने अंबुबाचे सेतेयना कांबेने परेया अंबुबाचे सेतेयना कांबेने परेया कांबेने परेया कांबेने परेया
ಜಾನಕಿ, ಎಲ್ಲಿರುವೆ ಮನೋಹರೇ? ಹೇಗಿರುವೆ? ದಿನಗಳು ಕಳೆದಂತೆಲ್ಲ ನನ್ನ ಮನಸ್ಸಿನ ಚಿಂತೆಯು ಭಾರವಾಯಿತು. ಬಂದು ಒಂದು ಮಾತನ್ನಾದರೂ ಆಡಬಾರದೆ. ಲಕ್ಷ್ಮಣ, ಅಗ್ರಜ, ವಾಲಿಯ ವಧೆಯಾಗಿ ವರ್ಷಗಳ ಕಾಲ ಕಳೆದರೂ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ. ಆದ್ದರಿಂದ ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನನ್ನು ಎಚ್ಚರಿಸಿ ಬಾ. ಅಪ್ಪಣೆ. ಹೋಗುವೆ ಚಾತದೊಳಗ್ರಜ, ಹೋಗುವೆ ನಾಂಚದೊಳಗ್ರಜ, ಈಗಲೇ ಸುಗ್ರೀವನಿಗೆ ಹೋಗುವೆ ಉಪಕಾರಗಳು ಮರೆಯದೆ ಮಾತಾಡ್ತೇಳು. ಕೂಡಿ ಮೆರೆಯುತ್ತಲಿರುವ ದುರುಳವ ನರನ ಪರಿಪರಿಮಿಗದಲ್ಲಿ ಸಿಕ್ಕಿವೆ, ಪರಿಪರಿಮಿಗದಲ್ಲಿ ಹೋಗುವೆ ಚೌದಳ ಈಗಲೇ ಸುಗ್ರೀವನಿಗೆ ಹೋಗುವೆ ಚೌದಳ ಅಗ್ರಜ ಅಗ್ರಜ ಅಗ್ರಜ. ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಪಾನಮತ್ತರಾಗಿ ಕುಳಿತಿರುವ ಈ ಸುಗ್ರೀವನನ್ನು ಈಗಲೇ ಸುಟ್ಟು ಹಾಕಿ ಬಿಡುತ್ತೇನೆ. ಸುಡುವೆ ಕಿಷ್ಕಿಂಧೆಯನ, ಸುಡುವೆ ಕಿಷ್ಕಿಂಧೆಯನ, ಪಡ ಪಡ ಕಪಿಕುಲವನ್ನೆಲ್ಲ ಕಡಿದು ಕೋಪಾಗ್ನಿಗಾಹುತಿ ಕೊಡುವೆ. ಕೆಡುಕನ ಸುಗ್ರೀವನ ನಾಂ, ಕೆಡುಕನ ಸುಗ್ರೀವನ ನಾಂ, ಕಪಿಕುಲವನ್ನೆಲ್ಲ ಕಡಿದು ಕೋಪಡವಿಯಲ್ಲಿಡುವೆ. ಏ ಏ ದೇವ ಲಕ್ಷ್ಮಣ ರಾಜೇಂದ್ರ, ನಮಸ್ಕರಿಸುವೆನು. ಅಂಗದ, ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡೆಬಾಯಿತು. ದಯಮಾಡಿ ಕ್ಷಮಿಸಿ. ಅಂಗದ, ತನಗೆ ಬರಲು ನಾಚಿಕೆಯಾದ್ದರಿಂದ ನಿನ್ನನ್ನು ಕಳಿಸಿರುವನೇ ಆ ಸುಗ್ರೀವನು ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಸೀತಾನ್ವೇಷಣೆಯಲ್ಲಿ ತೊಡಗಲಿಲ್ಲ. ವಾಲಿಗಾದ ಗತಿಯೇ ಸುಗ್ರೀವನಿಗೂ ಆಗುವುದೆಂದು ತಿಳಿಸಿ ನನ್ನ ಅಣ್ಣನ ಬಳಿಗೆ ಜಾಗ್ರತೆಯಾಗಿ ಬರುವಂತೆ ತಿಳಿಸು. ಅಪ್ಪಣೆ. ಜಾನಕಿ, ಪ್ರಾಣ ಸಖಿ, ಆಗಲಿದೆಯಾ ಕಮಲಮುಖಿ, ಜಾನಕಿ, ಮನೋಹರೇ, ಸೀತಾ, जानकी प्राण सके अगलिदೆಯಾ कमल मुखी जानकी प्राण सके अगलिದೆಯಾ कमल मुखी जानकी जानकी मनोहरे सीता
ಪಂಚವಟಿ ತಟ ಪುಣ್ಯ ರೂಪಿಣಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಪಂಚವಟಿ ತಟ ಪುಣ್ಯ ರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಚಿತ್ರಕೂಟ ಚಾರಿಣಿ ತರುಣಿ ಜಾನಕಿ ಮನೋಹರೇ ಚಿತ್ರಕೂಟ ಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ ಜಾನಕಿ ಮನೋಹರೇ ನೀನಿಲ್ಲದನ್ನಯ ಬಾಳಿದು ವಿಫಲ ನೀನಿಲ್ಲದನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ನೀನಿಲ್ಲದನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ವಿರಹ ವೇದನೆ ಸಗೆಸಲ ಸದಯ ಸೀತಾ 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 ವಿರಹ ವೇದನೆ ಸಗಿಸಲ ಸದರ ಜಾನಕಿ ಮನೋಹರೇ ವಿರಹ ವೇದನೆ ಸಗಿಸಲ ಸದರ ತನುವ ದಹಿಸುವ ಚಿರಂತ ಚೇತಾನಾಲ ಸೀತಾ ಜಾನಕಿ ತನುವ ದಹಿಸುವ ಚಿರಂತ ಚೇತಾನಾಲ ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ
ಜಾನಕಿ ಸೀತಾ ಜಾನಕಿ ಎಲ್ಲಿರುವೆ ಮನೋಹರೇ, ಹೇಗಿರುವೆ? ದುಷ್ಟನಾದ ರಾವಣನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈಚಾರಿ ಕೆಳಗೆ ಬಿದ್ದೆಯೋ ಅಥವಾ ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೆಯೋ? ಒಂದು ಕಾಣೆನಲ್ಲ ಸೀತಾ, ಒಂದು ಕಾಣೆನಲ್ಲ. ಸುಗ್ರೀವನನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತ ಮಾಡಿರುವನೋ ಕಾಣೆ. ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ಹೋದ ಕಾರ್ಯವೇನಾಯಿತು? ಸುಗ್ರೀವರಾಜನನ್ನು ಕಂಡೆಯಾ? ಇದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಮಲ್ಲಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಮಲ್ಲಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ನಂಬಿದವರೊಳು ಕಟಿ ಎನ್ನು ತೋರ್ಪುದು ಚಿತವೇ. ಪ್ರಭು, ನಿನ್ನ ನಂಬಿದವರೊಳು ಕಟಿ ಎನ್ನು ತೋರ್ಪುದು ಚಿತವೇ. ಮಾನಸೈ ಮಹಾನುಭಾವ ಸನ್ನುತ ಸುಗುಣಾಕರ ಚಂಡ ಕೋಪದಿಂತು ನೀನು ಚೆಂಡವಲ್ ಮುಗುಳ್ತಾರೆ. ಚಂಡ ಕೋಪದಿಂತು ನೀನು ಕೆಂಡವಲ್ ಮುಗುಳ್ತಾರೆ. ಮೊನ್ನೆ ಮೊದಲ್ವರು ಅಮರರು ಕಂಡು ಬೆದರ್ವರು ಅಮರರು, ಕಂಡು ಬೆದರ್ವರು ಅಮರರು. ಕಂಡು ಬೆದರ್ವರು ಅಮರರು, ಬ್ರಹ್ಮಾಂಡ ಉಳಿಯುವುದೇ ಬೇಡ. ಮಲ್ಲಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ಪ್ರಭು,
ರೂಪ ಸನ್ನುತ ಸುಗುಣಾಕರ ರಾಮ ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು, ದಯಮಾಡಿ ಕ್ಷಮಿಸಿ. ಅದು ಸರಿ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನೆಲ್ಲಿ? ಅದು ಅತ್ತ ಕಡೆಯೇ ಬರುತ್ತಿರುವನು. ಸೀತಾರಾಮ ಗೋಪಾಲಕ ಗೋಪಾಲೋ ಸೀತಾರಾಮ ಗೋಪಾಲಕ ಗೋಪಾಲೋ 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 ಹೊರೆ ಬಂದ ಬಾಬುಕರ ಗಿರಿಕಾದು ಜಿತವೇ ಹೊರೆ ಬಂದ ಬಾಬುಕರ ಗಿರಿಕಾದು ಹೊರೆ ಕಾಯುವ ತಪವಂತೆ ಜಾನ ಹೊರೆ ಕಾಯುವ ತಪವಂತೆ ಸೀತಾರಾಮ ಗೋಪಾಲ ಗೋಪಾಲ ದೇವ ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ವಿಳಂಬವಾದುದಕ್ಕೆ ಕ್ಷಮೆ ಇರಲಿ. ಅದು ಸರಿ, ಸಚಿವ ಶ್ರೇಷ್ಠರಾದ ಆಂಜನೇಯನಲ್ಲಿ? ರಾಮಚಂದ್ರ, ಮಳೆಗಾಲದ ಪ್ರಯುಕ್ತ ಚಿದುರಿ ಹೋಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು, ಮನ್ನಿಸಿ. ಅದು ಸರಿ, ನಿಮ್ಮ ಸಚಿವ ಶ್ರೇಷ್ಠರಾದ ಆಂಜನೇಯನಲ್ಲಿ? ಜಯ ರಘುವೀರ ಸಮರ್ಥ. ಅದೋ ಆತನೇ ಬರುತ್ತಿದ್ದಾನೆ. ಮನೋಜಾವತಾರೋ ವಿನುತಾಭಿರಾಮ ಮನೋಜಾವತಾರೋ ವಿನುತಾಭಿರಾಮ ಮನೋಜಾವತಾರೋ ವಿನುತಾಭಿರಾಮ ಮನೋಜಾವತಾರೋ ವಿನುತಾಭಿರಾಮ ಗಪಾಲ ಗಣಯೋಗಶೀಲ ಗಪಾಲ ಗಣಯೋಗಶೀಲ ಮುನಿಯ ಗಪಾಲ ಗಣಯೋಗಶೀಲ ಮುನಿಯ ಗಪಾಲ ಗಣಯೋಗಶೀಲ ಅನಗರಾಗವ ಅವನೀರವ ಅನಗರಾಗವ ಅವನೀರವ ಅಭಿವಾದಯಾಮೆ ಪ್ರಭು ಪ್ರಭು ಸುಗಾದಿಂ 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 ಅಭಿವಾದಯಾಮೆ
ಮಾರುತಿ, ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಇನ್ನು ತಡಬೇಕೆ? ನಿನ್ನ ಕಪಿವೀರರಿಗಿನ್ನೂ ಆಜ್ಞೆಯನ್ನು ಮಾಡು. ಮಹಾದಾಜ್ಞೆ. ಆಂಜನೇಯ, ನೀನು ಅಂಗದ, ಜಾಂಬವಂತ, ನಳ, ನೀಲ, ಗವಯ, ಗವಾಕ್ಷ ಇನ್ನೂ ಅನೇಕ ಕಪಿವೀರರಿಂದೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ಅಂಗ, ವಂಗ, ಕಳಿಂಗ, ಕೇರಳ, ಪಾಂಡ್ಯ, ಚೇರಾದಿ ರಾಜ್ಯಗಳನ್ನು ಸಂಚಾರ ಮಾಡಿ ಜಗನ್ಮಾತೆಯ ನೆಲೆಯನ್ನು ಕಂಡುಹಿಡಿ. ಅಲ್ಲಿ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗು. ಭೋಗಾವತಿ ನಗರವು ದೊರೆಯುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗು. ಪಿತೃಗಳ ಲೋಕವು ದೊರೆಯುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದಕ್ಕೆ ಮಾತ್ರ ಹೋಗಬೇಡ. ಅಲ್ಲಿಂದ ದಕ್ಷಿಣ ಸಮುದ್ರವನ್ನು ಸೇರಿ ಸಮುದ್ರವನ್ನು ಹಾರಿ ಲಂಕೆಯನ್ನು ಸೇರಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. 1 ಮಾಸದ ಅವಧಿಯೊಳಗಾಗಿ. ಮಹದಾಜ್ಞೆ. ಇಲ್ಲದಿದ್ದ ಪಕ್ಷದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ. ಇತರೆ ಕಪಿವೀರರಿಗಾಗುವ ಶಿಕ್ಷೆಯು ನಿನಗೂ ಆದೀತು. ಎಚ್ಚರಿಕೆ, ಇದೇ ಸುಗ್ರೀವಾಜ್ಞೆ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳಲ್ಲಿರತಕ್ಕ ವಿಷಯಗಳು ನಿನಗೆ ಹೇಗೆ ಪರಿಚಿತ? ಪ್ರಭು, ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ನಾನು ಈ ಭೂಮಂಡಲವನ್ನೆಲ್ಲ ಸುತ್ತಿ ಎಲ್ಲೂ ನಿಲ್ಲಲು ಸ್ಥಳವಿಲ್ಲದೆ ನಾನಾ ದಿಕ್ಕುಗಳಲ್ಲಿನ ಅದ್ಭುತಗಳನ್ನು ನೋಡಿದ್ದೇನೆ. ಬಹಳ ಸಂತೋಷ. ಮಾರುತಿ, ಪ್ರಭು ರಾಮಚಂದ್ರ, ಹೀಗೆ ಬಾ. ಈ ಮಹತ್ತರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸ ಕಟಾಕ್ಷ ಬಂದಿರೆ ಕ್ಷಣದೋಳ್ ಆ ರಾವಣನಂ ಸದಪಡಿದು ಆರ ಜನಕ ಜಯ ವಾರ್ತೆಯಂ ಕಂಡು ಬಂದೊಪ್ಪೆನಲ್ಲವೆಂ ರಾಮ. ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಜಗನ್ಮಾತೆಯಾದ ಸೀತಾಮಾತೆಯನ್ನು ಹುಡುಕಿ ತರುವುದಲ್ಲದೆ ಆ ದುರುಳಾದ ರಾವಣನ ಫಲಾಫಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ ಮಾರುತಿ. ಜಾನಕಿಯನ್ನು ಕಂಡಾಗ ಆಕೆಯನ್ನು ಗುರುತಿಸುವುದಕ್ಕಾಗಿ ಕೆಲವು ಗುರುತುಗಳನ್ನು ಹೇಳಿದನು. ಹೀಗೆ ಬಾ. ಇದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಿ ಬರಬೇಕು. ಅದು ಸಾಲದೆ ಜಾನಕಿ ಗಾರೋವ ಹರೆಯದ ಕೇಳೆ ಮಾರುತಿ ಪೇಳುವೆನು ಬಾರೈ. ರಾಮಚಂದ್ರ, ಜಾನಕಿ ಗಾರೋವ ಪರೆಯದ ಕೇಳೆ ಮಾರುತಿ ಪೇಳುವೆನು ಬಾರೈ. ಮಾರುತಿ. ಪ್ರಭು ರಾಮಚಂದ್ರ, ಶಿವಾಚ ಅವ ಮೊರೆದೋ ನಾನೇದೋ ಶಿವಾಚ ಪಾವ ಮೊರೆದೋ ನಾಲೇದೋ ಸೀತೆಯ ಕಾರ ಪಲ್ಲವಗಳ ಪೀಡೆದೋ ಸೀತೆಯ ಕಾರ ಪಲ್ಲವಗಳ ಪೀಡೆದೋ ಕರೆ ತಂದು ತಿಳಿಸೈ ಸಂತೈಸೈ. ಜಾನಕಿ ಗಾರುವ ಪರೆಯದ ಕೇಳಿ ಮಾರುತಿ ಪೇಳುವೆನು ಬಾರೈ.
ಮಾರುತಿ ಪ್ರಭು ರಾಮಚಂದ್ರ, ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ಪ್ರಭು ರಾಮಚಂದ್ರ, ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಸೀತೆಗೆ ಅಂಗುಳಿಕೆಯನಿದ ಆಕೆಗೆ ಕೊಡಲು ಅಂಗುಳಿಕೆಯನಿದ ಆಕೆಗೆ ಕೊಡಲು ಪಂಕಜಮುಖಿಯವನು ಜಾನಕಿ ಗರುವ ಪರಿದಕ್ಕೆ ಮಾರುತಿ 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 ಪ್ರಭು ರಾಮಚಂದ್ರ, ಈ ಮುದ್ರಾಂಕಿತವನ್ನು ಆಕೆಗೆ ಸಮರ್ಪಿಸಿ ಅಭಿಜ್ಞಾನ ವಸ್ತುವೊಂದನ್ನು ತರಬೇಕು. 1 ಮಾಸದ ಅವಧಿಯೊಳಗಾಗಿ. ತಮ್ಮ ಪಣೆಯ ಅಂತಾಗಲಿ. ದೇವ ಲಕ್ಷ್ಮಣ ಸ್ವಾಮಿ, ಶ್ರೀರಾಮನ ಕೃಪೆಯಿಂದ ಮಾತೆಯವರ ದರ್ಶನವಾದರೆ ತಮ್ಮ ವಿಚಾರವೇನೆಂದು ತಿಳಿಸಲಿ? ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಧನ್ಯನಾದನೆ ಸ್ವಾಮಿ, ಧನ್ಯನಾದನೆ. ಕಪಿವೀರರೇ, ಹಿಂದಿನ ಮೊದಲುಗೊಂಡು ಮಾತೆಯವರ ದರ್ಶನವಾಗುವ ತನಕ ಫಲ ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಪಾದಾರವಿಂದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ರಾಮಕರದಲ್ಲಿ ನಿರತರಾಗೋಣ. ರಾಮಚಂದ್ರ ಮಾಂಪಾಡಿದಯಾಳು ಅಗರ ಪರಮ ಕೃಪಾಳು. ರಾಮಚಂದ್ರ ಮಾಂಪಾಡಿದಯಾಳು ಅಗರ ಪರಮ ಕೃಪಾಳು. ಸಕಲ ಲೋಕದವನ್ನೇ ರಾಮ ರಾಮ ಸಕಲ ಲೋಕದವನೇ ಮಾಧವನೇ ಮಾಧವನೇ ಮಾಧವನೇ
ನಾಗಹರ ಪರಮ ಗೋಪಾಲೋ ರಾಮ 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 ಸೀತಾ 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 ರಾಮ 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 ಸೀತಾ. ಆಂಜನೇಯನೇ, ಇದೇನು ನಾವು ರಾಮಧ್ಯಾನ ಮಾಡುತ್ತಾ ಮಾಡುತ್ತಾ ಮೊದಲಿದ್ದ ಸ್ಥಳಕ್ಕೆ ಬಂದೆವಲ್ಲ? ಹಂಗದ ಕುಮಾರ, ತಪಸ್ವಿಗಳ ಮಹಿಮೆಯು ಅಪಾರ. ಋಷಿ ಮೂಲ ಗುರುಮೂಲವನ್ನು ಎಂದಿಗೂ ಶೋಧಿಸಲು ಹೋಗಬಾರದು. ಆಂಜನೇಯನೇ, ಇದೋ ನೋಡು, ನಮ್ಮನ್ನು ನುಂಗಲು ಯಾವುದೋ ಒಂದು ಭೂತವು ಇತ್ತ ಕಡೆಯೇ ಬರುತ್ತಿರುವುದು. ಹಾ ಹಾ, ಕೈಗೆ ಯೋರ್ವಳಿಂದ ಎಂತಹ ವಿಪತ್ ಪರಂಪರೆಗಳು ಇದವು. ವನವಾಸಂ ಪೊಂದೆ ರಾಮ ಸತಿಯನಳಿದನ ಕಟ ಪುತ್ರ ಶೋಕಾರ್ಥ ಕೋಪಂ ತನುವಂ ತಾನ್ ಬಿಟ್ಟನೆ ಘನಶೌರಿ ಉತ್ತರಾಟ ಮಡಿದನ ಕಟ ಪೌಲಸ್ಯ ನಿಂಸೀತೆ ಪೌಲಸ್ಯ ನಿಂಸೀತೆ ದೈತೇಂದ್ರನ ಕೈಯೊಳ್ ಸಿಲುಕಿ ಬಹು ದುಃಖ ಪಡುತ್ತಿಹಳೆ ಯಮಗುಂ ಬಂದುದೆ ಪ್ರಾಣನಾಶ. ಕೈಗೆ ಯೋರ್ವಳಿಂದ ಎಂತಹ ವಿಪತ್ ಪರಂಪರೆಗಳು ಇದ್ದವು. ಅಯ್ಯೋ, ಮಹಾಪರಾಕ್ರಮಶಾಲಿಯಾದ ಜಟಾಯುವೇ ಮೃತಪಟ್ಟನೆಂದ ಮೇಲೆ ಇನ್ನು ನಮ್ಮಂತವರ ಪಾಡೇನು? ಅಯ್ಯ, ಈಗ ಮೃತಪಟ್ಟನೆಂದು ಹೇಳಿದಿರಲ್ಲ, ಆತನು ಯಾರು? ಅಯ್ಯ, ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯುವು. ಹಾ, ಜಟಾಯು ಕೊನೆಗೂ ಮರಣ ಒಂದೆಯ. ಅಯ್ಯ, ಆತನ ಮರಣ ವಾರ್ತೆ ಕೇಳಿ ನೀನು ದುಃಖಿಸಲು ಕಾರಣವೇನು? ಅಯ್ಯ, ನಾವಿಬ್ಬರು ಅಣ್ಣ ತಮ್ಮಂದಿರು. ನಾವಿಬ್ಬರು ಒಂದು ದಿನ ಪಂಥ ಕಟ್ಟಿಕೊಂಡು ಸೂರ್ಯಮಂಡಲದವರೆಗೂ ಹಾರಿದೆವು. ಸೂರ್ಯ ರಶ್ಮಿಯಿಂದ ನನ್ನ ಸಹೋದರನ ರೆಕ್ಕೆಗಳು ಸುಡುತ್ತಿದ್ದವು. ಅವನನ್ನು ನೋಡಿದ ನಾನು ಅವನನ್ನು ಉಳಿಸಲು ಹೋಗಿ ನನ್ನ 2 ರೆಕ್ಕೆಗಳನ್ನೂ ಸುಟ್ಟುಕೊಂಡು ಇಲ್ಲಿ ಬಂದು ಬಿದ್ದೆನು. ಇದೇ ಮಾರ್ಗವಾಗಿ ಹೋಗುತ್ತಿದ್ದ ಮಾತಂಗ ಮಹರ್ಷಿಗಳು ಎಂದು ನಿಜವಾದ ರಾಮದೂತರು ಬಂದು ರಾಮಧ್ಯಾನ ಮಾಡುವರು, ಅಂದು ನಿನ್ನ 2 ರೆಕ್ಕೆಗಳು ಬರುವೆಂದು ಹೇಳಿದರು. ಅಯ್ಯ ಕಪಿವೀರರೇ, ನೀವು ನಿಜವಾದ ರಾಮ ಭಕ್ತರೇ ಆದರೆ ನನಗೋಸ್ಕರ ರಾಮಧ್ಯಾನ ಮಾಡುವಿರಾ? ಆಂಜನೇಯನೇ, ನಾವು ಸಾಯುವುದಕ್ಕೂ ಮುಂಚೆ ಇದೊಂದು ಕೆಲಸವನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳೋಣ. ಹಾಗೆಯೇ ಆಗಲಿ, ಎಲ್ಲರೂ ರಾಮಧ್ಯಾನ ಮಾಡಿರಿ. ರಾಮ 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 ಸೀತಾ 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 ರಾಮ 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 ಸೀತಾ. ಅಯ್ಯ ಕಪಿವೀರರೇ, ನೀವು ಮಾಡಿದ ರಾಮಜ್ಞಾನದಿಂದ ನನ್ನ ರೆಕ್ಕೆಗಳು ಬಂದವು. ನನ್ನಿಂದ ಏನಾಗಬೇಕು ಹೇಳಿ? ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹುದೂರ ನೋಟವು ಅತಿ ಸೂಕ್ಷ್ಮವಾಗಿ ಗೋಚರಿಸುವುದಂತೆ. ಆದ್ದರಿಂದ ಆ ದುರುಳನಾದ ದಶಕಂಠನು ಸೀತಾಮಾತೆಗೆ ನೆಲ್ಲಿ ಬಚ್ಚಿಟ್ಟಿರುವನೆಂದು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಹೇಳಿದರೆ ಸಾಕು. ಅಯ್ಯ ಕಪಿವೀರರೇ, ಮುಂದೆ ಕಾಣುವ ದಕ್ಷಿಣ ಸಮುದ್ರವನ್ನು ದಾಟಿ ಹೋದರೆ ಅಲ್ಲಿ ತ್ರಿಕುಟಾಚಲವೆಂಬ ಪರ್ವತವಿರುವುದು. ಅದರ ಮೇಲೆ ರಾವಣನು ಲಂಕೆ ಎಂಬ ನಗರವನ್ನು ಕಟ್ಟಿಕೊಂಡಿರುವನು. ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯ ಸುಗಮವಾಗುವುದು. ರಾಮಾನುಗ್ರಹವಾಗಿ ಮಂಗಳವಾಗಲಿ.
ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಾಜ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ಪತಿತ ಪಾವನ ಸೀತಾರಾಮ ಪತಿತ ಪಾವನ ಸೀತಾರಾಮ. ಜಾಂಬವಂತರೇ, ತಾವು ಎಷ್ಟು ಯೋಜನವನ್ನು ಹಾರಬಲ್ಲಿರಿ? ಅಂಗದ ಕುಮಾರ, ನನ್ನ ಶಕ್ತಿಯನ್ನು ಪರೀಕ್ಷಿಸುತ್ತಿರುವೆಯಾ? ಈ ಶತಯೋಜನೆಯುಳ್ಳ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತಾಮಾತೆಯ ಸಮಾಚಾರವನ್ನು ತಂದು ಶ್ರೀರಾಮಚಂದ್ರನ ಪಾದಕ್ಕೆ ಅರ್ಪಿಸುವುದು ನನಗೇನಂತ ದುಸ್ಸಾಧ್ಯವಾದ ಕೆಲಸವೇನಲ್ಲ. ಆದರೆ ಇಂದೊಮ್ಮೆ ಸೂರ್ಯನು ಉದಯವಾಗಿ ಅಸ್ತವಾಗುವುದರೊಳಗೆ ಇಡೀ ಭೂಮಂಡಲವನ್ನೇ 21 ಆವರ್ತಿ ಪ್ರದಕ್ಷಿಣ ಮಾಡಿದ ಕಾಲದಲ್ಲಿ ನನ್ನ ಶಕ್ತಿಯೆಲ್ಲ ಕುಂದು ಹೋಯಿತು. ಆದ್ದರಿಂದ ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ. ಅದಿರಲಿ, ಎಲ್ಲರನ್ನೂ ಕೇಳಿದೆಯಲ್ಲ, ನೀನೆಷ್ಟು ಯೋಜನೆ ಹಾರಬಲ್ಲೆ? ನಾನು ಈ ಸಮುದ್ರವನ್ನೇ ಹಾರಬಲ್ಲೆನು, ಆದರೆ ಹಿಂದಕ್ಕೆ ಮಾತ್ರ ಬರಲಾರೆ. ಅಂಜಬೇಡ ಅಂಗದ ಕುಮಾರ, ಅಂಜಬೇಡ. ಶ್ರೀರಾಮಚಂದ್ರನು ಯಾರನ್ನು ತನ್ನ ಬಳಿಗೆ ಕರೆದು ಆಶೀರ್ವದಿಸಿ ಕುರುವನ್ನು ನೀಡುವನು ಅಂತ ಧೀಮಂತನಾದ ಬಲವಂತನಾದ ಹನುಮನಿಂದ ಮಾತ್ರ ಈ ಕಾರ್ಯ ಸಾಧ್ಯವಾಗುವುದು, ಮತ್ತಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವುಗಳೆಲ್ಲರೂ ಸೇರಿ ಆತನನ್ನು ಪ್ರಾರ್ಥಿಸೋಣ. ಆಗಬಹುದು. ರಾಘವ ಕಾರ್ಯವ ಸಾಧಿಸಲೀಗನ ಸಾಗರವನು ನೀ ದಾಟುವಂತ ರಾಘವ ಕಾರ್ಯವ ಸಾಧಿಸಲೀಗನ ಸಾಗರವನು ನೀ ದಾಟುವಂತ ಧರ್ಮವಂತ ಜನಜಾತ ರಿಪುವಂತ ಮನಸಂತ ಬಲವಂತ ರಣಶಂತ ರಿಪುವಂತ ಹನುಮಂತ ವೀರ ಧೀರವರ ಭಾರತ ಸಂಜಾತ ಧೀರವರ ಭಾರತ ಸಂಜಾತ ಸಾರುಗೊಳೋಪಿತ ಧೀರ ಧೀರವರ ಭಾರತ ಸಂಜಾತ. ಆಂಜನೇಯ, ಅಂಜನಾಸುತ, ಹನುಮ, ಈ ಕಾರ್ಯವು ನಿನ್ನಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ನೀನೇನು ಸಾಮಾನ್ಯನೇ? ಜಯ ರಘುವೀರ ಸಮರ್ಥ, ಭಯಪಡಬೇಡಿ. ಶತಯೋಜನ ವಿಸ್ತೀರ್ಣಗಳ ಶರದಿಯನ್ನು ಒಂದು ಸಣ್ಣ ಕಾಲುವೆಪಾದಿಯಾಗಿ ದಾಟಿ ಸೀತಾಮಾತೆಯವರನ್ನು ಕಂಡು ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳನಾದ ದಶಕಂಠನ ಫಲಾಫಲವನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವುಗಳೆಲ್ಲರೂ ರಾಮಧ್ಯಾನ ಮಾಡುತ್ತಾ ಕುಳಿತಿರಿ. ಲಂಘಿಪೇಯಿ ವಾರ್ತೆಯ ಲಂಘಿಪೇಯಿ ವಾರ್ತೆಯ ಬರದಿಂದ 400 ಹರುಷವಾಂತರೆ ಬರದಿಂದ 400 ಹರುಷವಾಂತರೆ ಲಂಘಿಪೇಯಿ ವಾರ್ತೆಯ
ಸಮೀರದ ಸಂಘದವರೆಗೂ ತುಂಗ ಬಲದೆ ನಾನೊಂದು ನಿಮಿಷ ಗಂಗಿಪೆ ನೀ ವರ್ತಿಯ ಬರದಿನ್ ನಾನೂರ ಹರುಷವಾಂತುರೆ ಬರದಿನ್ ನಾನೂರ ಹರುಷವಾಂತುರೆ ಗಂಗಿಪೆ ನೀ ವರ್ತಿಯ ಭಾವನಾತ್ಮನಾದ ರಾಮನ ಭಾವನಾತ್ಮನಾದ ರಾಮನ ಭಾವನಾತ್ಮನಾದ ರಾಮನ ಭಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಭಾವಾಂತರದಲ್ಲಿರಿಸುತ್ತಲೇ ಶ್ರೀವರ ಪಾದವ ಜೀವವು ಸುಸ್ಥಿರ ಶ್ರೀವರ ಪಾದವ ಜೀವವು ಭಾವನ ನೆಗೆಯುವೆ ಲಾಭದ ವೀಕ್ಷಣ ಭಾವನ ನೆಗೆಯುವೆ ಲಾಭದ ವೀಕ್ಷಣ ನಂಗಿ ವಾರ್ತಿಯ ಹೊರದಿ ನಾನೂರ ಹರುಷವಾಂತರೆ ಹೊರದಿ ನಾನೂರ ಹರುಷವಾಂತರೆ ನಂಗಿ ಬೆನಿ ವಾರ್ತಿಯ ವಾರ್ತಿಯ ವಾರ್ತಿಯ